ಬೇರೆ ಏನಿದೆ ಇಡ್ಲಿ ವಡೆ ಬಿಟ್ರೆ? ನಮಸ್ತೆ ನಮಸ್ತೆ. ಹಾಯ್, ಗುಡ್ ಮಾರ್ನಿಂಗ್. ಬೇರೆ ಏನಿದೆ ಗುರು? ಇಡ್ಲಿ ವಡೆ ಸಾಕ್ಬಿಡು. ಇಡ್ಲಿ ವಡೆ ಕಾಫಿ. ಅಯ್ಯೋ ಚೆನ್ನಾಗಿದೆ. ಇಲ್ಲಿ ಬಾಸ್, ನಮಸ್ಕಾರ ಬಾಸ್. ನನ್ನ ಇಷ್ಟ, ನಾನು ತಿರುಗಾಡ್ತೀನಿ. ಹೇಗಿದ್ದೀರಾ? ಹೌದಾ, ನಾನು ಇವ್ರಿಗೆ ಹೇಳಿದ್ದೀನಿ, ಇವ್ರದ್ದು ಸುಮಾರು ಇನ್ವೆಸ್ಟ್ಮೆಂಟ್ ಇದೆ. ಸುಮ್ಮನೆ ಒಬ್ಬರೇ ಏನು ಮಾಡ್ತೀರಿ, ನನಗಾನ ಕೊಡಿ ಅಂತೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಮ್ಮ ಗುಡ್ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಲ್ಲ, ನಾನೇ ಹೀರೋ. ಇನ್ನು ಲೇಟ್ ಅದು, ಇನ್ನು ಲೇಟು. ಏನಿದು ಕೈ? ವೆರಿ ಗುಡ್. ನಿಮ್ಗೇನಾಗಲ್ಲ ಬಿಡಿ, ಇನ್ನೊಂದು 50 ವರ್ಷ. ಏನಾಗಲ್ಲ, ನೋಡ್ಬೇಡಿ. ರೆಗ್ಯುಲರ್ ಬರ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಾ? ಏನು ಅನ್ನಿಸ್ತು ನಿಮಗೆ ಸಿನಿಮಾ ನೋಡಿ? ಏನು ಅನ್ನಿಸ್ತು? ನೆನ್ನೆ ನೋಡಿದೆ, ತುಂಬಾ ಚೆನ್ನಾಗಿದೆ. ಏನು ಅನ್ನಿಸ್ತು ನಿಮಗೆ ಸಿನಿಮಾ ನೋಡಿ? ತುಂಬಾ ಚೆನ್ನಾಗಿದೆ ಅಷ್ಟೇ. ನೋಡಿಲ್ಲ. ಕೊಡು, ಅಲ್ಲೇ ಕೊಡು ಸರ್, ಅಲ್ಲೇ ಕೊಡು. ಹೇಳಂಗೆ ಇಲ್ಲ. ಕೊಡ್ರಪ್ಪ, ಇಲ್ಲ ಬನ್ನಿ. ಇಡ್ಲಿ ತಿನ್ನೋಣ. ಇಡ್ಲಿ ಅಲ್ಲ, ನಾವು ತಿನ್ನಿಸ್ತೀನಿ ಹೋಗ್ಲಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದು ಎಲ್ಲ ಆಗೋಗಿದೆಯಲ್ಲ. ತಗೊಂಡಲ್ಲಮ್ಮ? ಇಲ್ಲ, ತಗೊಂಡಿಲ್ಲ. ತಿಂಡಿ ತಿನ್ಬಿಡ್ತೀನಿ. ಹಂಗೆ ಹಂಗೆ ಮಾತಾಡಮ್ಮ, ಯಾರು ಮಾತಾಡಮ್ಮ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮಗೆ ಬಂದಂಥ ಬೆಸ್ಟ್ ಫೀಡ್ಬ್ಯಾಕ್? ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿನಿಮಾ ಆಗಿದೆ. ಇದು ಇವತ್ತಿನ ಕಾಲದ ಮಕ್ಕಳು ಹೆಂಗೆ ಹಾಳಾಗ್ತಾ ಇದ್ದಾರೆ ಅಂತ ತೋರಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ ಅಂತ. ನಿಮ್ಮ ತುಂಬ ಹತ್ರದವ್ರು ಯಾರು ಕಾಲ್ ಮಾಡಿದ್ರ ಸಿನಿಮಾ ಬಗ್ಗೆ? ಎಷ್ಟು ಹತ್ರವಾಗಿದೆ ಜನಗಳಿಗೆ ಅಂತ? ಹೇಳಬೇಡಿ. ನಿನಗೆ ಏನು ಅನ್ನಿಸ್ತು ಇದೆಲ್ಲ ಹೋಗಿ ಬಂದಿದ್ದು? ನಿಜವಾಗ್ಲೂ ಅದು ನಿಮ್ಮಲ್ಲಿರೋ ಒಂದು ತವಕ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡಬೇಕು ಅಂತ. ಸಿನಿಮಾ ಮಾಡಿದೆ ಅಂತ ಬಿಟ್ಬಿಟ್ಟು ಸುಮ್ಮನೆ ಇರ್ಬೋದಿತ್ತು. ಸಕ್ಸಸ್ ಆಗಿದೆ, ಜನ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಅದನ್ನೆಲ್ಲ ಬಿಟ್ಟು ಆರಾಮಾಗಿ ನೀವು ಮನೇಲಿ ಇರ್ಬೋದಿತ್ತು, ಸಕ್ಸಸ್ನ ಎಂಜಾಯ್ ಮಾಡ್ತಾ. ಹೌದು. ಬಟ್ ನಿಮ್ಮ ಇಂಟೆನ್ಷನ್ ಅದಲ್ಲ. ನಿಮ್ಮ ಇಂಟೆನ್ಷನ್ನು ಬದಲಾಯಿಸಬೇಕು. ಹುಡುಗರು ದಾರಿ ತಪ್ತಾ ಇದಾರಲ್ಲ, ಹೌದು, ಅದನ್ನು ನಿಮ್ಮಿಂದ ಆದಷ್ಟು ತಡಿಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮಲ್ಲಿದೆ. ಆ ಪ್ರಯತ್ನ ನೀವು ಮಾಡ್ತಾ ಇದ್ದೀರ, ಅದು ಗೊತ್ತಾಗ್ತಾ ಇದೆ. ಬೆಳಗ್ಗೆನೇ ಎದ್ದು 6 ಗಂಟೆಗೆ ಎದ್ದು ಅಲ್ಲೋಗಿ ಅದನ್ನೆಲ್ಲ ತೋರಿಸೋ ಅವಶ್ಯಕತೆ ಅಂದರೆ ನಿಮಗೆ ಒಂದಿರೋ ಒಂದು ಸಾಮಾಜಿಕ ಕಡೆನ ತೋರಿಸ್ತಾ ಇದೆ. ಹೌದು ಹೌದು. ಇದೆಲ್ಲಕ್ಕಿಂತ ಹತ್ತಿರವಾಗಿ ನನಗನ್ಸುತ್ತೆ ಪರ್ಸ್ನಲ್ ಆಗಿ, ನೀವು ಇದರಿಂದ ಹಾಳಾಗ್ತಾ ಇರೋ ಹುಡುಗರನ್ನ ಬಹಳ ಹತ್ತಿರವಾಗಿ ಗಮನಿಸಿದ್ದೀರಾ ಅಂತ. ತುಂಬ ಹೊಟ್ಟೆ ಉರಿಯುತ್ತಮ್ಮ. ಅಲ್ಲಿ ಹೇಳಿದ್ನಲ್ಲ, ಸತ್ಯವಾಗ್ಬಿಟ್ಟ ಒಬ್ಬ ಅಂತ, ಒಬ್ಬನ ಕೈಯೇ ಕೊಳ್ತೋಗಿದೆ. ಏನು ಹೊಟ್ಟೆ ಉರಿಯುತ್ತಲ್ಲ. 100% ಕಾಲೇಜ್ ಮಕ್ಕಳಿಗೆ ಅಂಟ್ಕೊಳತ್ತಿದ್ದು. ಅಣ್ಣ, ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಅನ್ಸುತ್ತೆ? ಈ ಡ್ರಗ್ಸ್ ಅನ್ನೋದು ಎಲ್ಲಿಂದ ಸಪ್ಲೈ ಆಗುತ್ತೆ? ತಡೆಯೋಕ್ಕಾಗಲ್ಲ. ಯಾಕೆ ತಡೆಯೋಕ್ಕಾಗಲ್ಲ? ಯಾಕೆ ಇನ್ನೂ ಇದೆ ಸರ್? ಅದು ನೀವೇ ಕೇಳಿ ಪ್ರಶ್ನೆನ. ಇದೇ ನಂದು ಪ್ರಶ್ನೆ ಅಲ್ವಾ? ಅಲ್ಲಿ ಈಗ ನಾನು ನೋಡ್ದಂಗೆ ನಮ್ಮ ಏರಿಯಾ ಕಡೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ಒಂದಷ್ಟು ಜನ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ, ಸರ್ ಇಲ್ಲೆಲ್ಲ ಗಾಂಜಾ ಹುಡುಗರೆಲ್ಲ ಜಾಸ್ತಿ ಇದ್ದಾರೆ ಅಂತ. ಬಟ್ ಪೊಲೀಸ್ ಅವ್ರು ಏನು ಹೇಳ್ತಾರೆ, ವಿಡಿಯೋ ಮಾಡಿಕೊಡಿ, ಪ್ರೂಫ್ ಕೊಡಿ ಅಂತ. ಈಗ
ಈಗ ವಿಡಿಯೋ ಮಾಡ್ಕೊಡೋಕ್ಕೆ ಅವರು ಭಯ ಬಿದ್ದೇ ಬೀಳ್ತಾರೆ. ನಾಳೆ ದಿನ ವಿಡಿಯೋ ಮಾಡ್ಕೊಡೋದು, ಅವರು ಹೊರಗಡೆ ಜೈಲಿಂದ ಹೊರಗಡೆ ಬಂದಮೇಲೆ ಇವರು ಟಾರ್ಚರ್ ಕೊಡ್ತಾರೆ, ಅವ್ರಿಗೊಂದು ಭಯ ಇರ್ತದೆ. ಪೊಲೀಸ್ ಕೈಲಿ ಇದನ್ನ ತಡೆಗಟ್ಬೋದು ಅಂತ ನನ್ಗೆ ಅನ್ಸುತ್ತೆ. ಎಸ್, ಇದೇ ಪ್ರಶ್ನೆನ ನಾನು ಕೇಳಿದ್ದೀನಿ ಸಿನಿಮಾಲ್ಲಿ, ನೀವು ಕೇಳಿ. ಇದೊಂದು ದೊಡ್ಡ ರೆವಲ್ಯೂಷನ್ ಆಗಲಿ, ಮಕ್ಕಳುಗಳು ಹಾಳಾಗದೆ ಇರಲಿ. ಸ್ಕೂಲ್ಗೆ ಹೋಗೋ ಹುಡುಗರೆಲ್ಲ ಹ್ಞೂನಮ್ಮ, 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಾರಲ್ಲ ಅವರೇ ಗಾಂಜಾ, ಡೈರೆಕ್ಟ್ ಗಾಂಜಾ, ಅವರು ಡೈರೆಕ್ಟ್ ಗಾಂಜಾ. ಇವತ್ತು ಪಕ್ಕದ ಮನೆಯಲ್ಲಿರ್ಬೋದು, ನಾಳೆ ನಮ್ಮನೆ ಬರ್ಬೋದು. ಅದನ್ನ ತಂದೆ ತಾಯಿಗಳು ಹೌದು, ಎನ್ಕ್ವೈರಿ ಮಾಡಬೇಕು. ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಈ ಸಿನಿಮಾನ ಸರ್ ನಾನು ಹೇಳ್ತೀನಿ ಕೇಳಿ, ಈ ಡ್ರಗ್ಗೆ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೆ ಹೋಗ್ಬೋದು, ಯಾರು ಬೇಕಾದ್ರೆ ತೊಗೋಬೋದು. ಪೊಲಿಟಿಷಿಯನ್ ಮಕ್ಕಳು ತೊಗೋಬೋದು, ಪೊಲೀಸ್ ಅವ್ರ ಮಕ್ಕಳು ತೊಗೋಬೋದು, ನನ್ನ ಮಕ್ಕಳು ತೊಗೋಬೋದು, ನಿಮ್ಮ ಮಕ್ಕಳು ತೊಗೋಬೋದು, ಟೀಚರ್ ಮಕ್ಕಳು ತೊಗೋಬೋದು. ಸೊ ಹಿಂಗಿದ್ದಾಗ ಇದ್ಯಾಕೆ ಒಂದು ದೊಡ್ಡ ನೀವೆಲ್ಲ ಸೇರಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬಿಡಬೇಡಿ ಇದನ್ನು. ಅದ್ರ ಜೊತೆಗೆ ಇನ್ನೊಂದು ದುಡ್ಡು ಮಾಡಬೇಕಾದ್ರೆ ನೂರಾರು ದಾರಿ ಇದೆ. ಈ ದಾರಿ ಆಯ್ಕೆ ಮಾಡ್ಕೊಳ್ಳೋದೇ ತಪ್ಪಲ್ವಾ? ಅಲ್ಲಲ್ಲ, ನೀನು ಹಂಗಂತೀಯ, ಅವ್ರಿಗೆ ಅದು ಕರೆಕ್ಟ್ ಅಲ್ವಾ? ಅಂದರೆ ಒಬ್ರು ನಾಳೆ ಮಾಡ್ತಾ ಇದೀವಿ ಅನ್ನೋದೇ ಅವ್ರಿಗೆ ತೃಪ್ತಿ ಅನ್ಸುತ್ತೆ. ಹಾಳಾಗ್ತಾರೋ ಬಿಡ್ತಾರೋ, ದುಡ್ಡು ಬರ್ತಾ ಇದೆಯಾ? ಯಾರು ಮನೆ ಹತ್ಕೊಂಡು ಹುರಿದ್ರೇನು ನಮಗೆ ದುಡ್ಡು ಬರುತ್ತೆ ಅಷ್ಟೇ 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 ಕೊನೆಗೆ ಅವ್ರ ಮಕ್ಕಳೇ ಅದ್ರಲ್ಲಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದನ್ನ ಮಾರೋರು ಅದಕ್ಕೆ ಅಡಿಕ್ಟ್ ಹೌದು 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 ಆಗ್ಲೇಬೇಕಲ್ವಾ? ಯಾರ್ಯಾರೋ ಆಗ್ತಾರೆ ಅಂದ್ರೆ ಅವರು ಆಗ್ಬೇಕು. ಹೌದು 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 ಹೌದು